ನಮ್ಮ ಚಿಕ್ಕಮ್ಮ ಅಳ್ತಾಳೆ ನೋಡಿ ಗೈಸ್. ನಮ್ಮ ಚಿಕ್ಕಮ್ಮನ ಊಟದ ಅಷ್ಟು ಸಾಯ್ಸಕ್ ಹೋಗಿದ್ರು ಅಂತ. ಸೊ ಎಷ್ಟು ಎಕರೆ ಇದೆ ಚಿಕ್ಕಮ್ಮ ಗದ್ದೆ ನಿಂದು? 1.5 ಎಕರೆ ಐತೆ ಕಣಪ್ಪ. 100 ಎಕರೆ ಅಂತ ಹೇಳ್ತಿದ್ರು. ನಮ್ಮವನ ಸಡ್ಡಿಗೆ ತಂದು ಸಾಕಿದ್ರು. ನಮ್ಮಪ್ಪಗೆ ಏನಂತ ನೀನು ಕನ್ಲೆ ನಿನ್ ಅಯ್ಯೋ ಮುರ್ಮದಣ್ಣ ಮೊಗ ಕೊಟ್ಬಿಟ್ನಂತೆ ನಿಂಗ್ ನಪ್ರ ದೊಡ್ಡಿಯಲ್ಲ ಅಂತಿದ್ರಂತೆ. ಆಗ ನಮ್ಮ ಹತ್ರ ಸೀರೆ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದೇ ಸೀರೆಲ್ ಮಾಡಿದೀವಿ. ಈಗ ಬಡವರಾಗ್ಬಿಟ್ಟಿದೀವಿ, ಸಾಲ ಒರೆಸ್ಬಿಟ್ಟವನಲ್ಲ. ಏನ್ ಬೆಳಿತೈತೆ ಹೆಂಗೋ ಹೊಸ ಅವ್ರು ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರೆ ನಾವ್ ಅದಕ್ಕೊಂಚೂರು ಡಬ್ಬಿಂಗ್ ಇಕ್ಕಿ ಒಂಚೂರು ಕಾಲ ತಕ್ಕಂಗ್ ನಡಿಬೇಕಲ್ಲ. ನಮ್ಮವನ್ಗ ಊಟನೇ ಇರ್ಲಿಲ್ವಂತೆ, ನನ್ನೆಲ್ಲಿ ನೋಡ್ಕೊಂಡವ್ರಾಗ ಅವಳಿಗೆ ಅಲ್ಲೇ ಇರ್ಲಿ. ಅವ್ರ ಮನೇಲಿ ಈಗ ಕಾರು ಬಂಗ್ಲೆಯಲ್ಲಿ ಈರುಳ್ಳಿನ ಅಲ್ವರದ್ನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಇದ್ವಿ ನಮ್ಮ ಚಿಕ್ಕಮ್ಮನ ಊಟದ ಅಷ್ಟು ಸಾಯ್ಸಕ್ಕೆ ಹೋಗಿದ್ರು ಅಂತ. ಸೊ ಯಾಕೆ ಸಾಯ್ಸಕ್ಕೆ ಹೋಗಿದ್ರು ಅಂತ ಇವಾಗ ಕೇಳೋಣ ಬನ್ನಿ, ಓಕೆನಾ? ಸೊ ಇಲ್ಲಿದ್ದಾರೆ ನಮ್ಮ ಚಿಕ್ಕಮ್ಮ, ಅವರ ಚಿಕ್ಕಮ್ಮನ ಗದ್ದೆ ಹತ್ರ ಬಂದಿದ್ದೀವಿ ನೋಡಿ. ಇದೆಲ್ಲ ನಮ್ಮ ಚಿಕ್ಕಮ್ಮನ ಗದ್ದೆ. ಎಷ್ಟು ಎಕರೆ ಅದು? ಸುಬ್ನಿ ಹಂಗನ್ನು ಒಂದು 100 ಎಕರೆ ಅದೇನು, ಅದು ಹೈಲೈಟ್ಸ್ಗೆ ಹಾಕ್ತೀನಿ ನಾನು. ಎಷ್ಟು ಎಕರೆ ಇದೆ ಚಿಕ್ಕಮ್ಮ ಗದ್ದೆ ನಿಂದು? 1.5 ಎಕರೆ ಐತೆ ಕಣಪ್ಪ. 100 ಎಕರೆ ಅಂತ ಹೇಳ್ತಿದ್ರು. 200 ಎಕರೆ ಐತೆ. 1 ಎಕರೆ ಮಾರ್ಬಿಟ್ಟೆ ನಾನು ಸಾಲ ತೀರ್ಸಿಲ್ಲ ಗೈಸ್ ನಮ್ಮ ಚಿಕ್ಕಮ್ಮ. ನೋಡಿ ಎಂತ ಚಿಕ್ಕಮ್ಮ, ಎಲ್ಲ ಫುಲ್ ಗ್ರ್ಯಾಂಡ್ ಆಗವ್ರೆ ಅವರು. ಫುಲ್ ಅದ್ಯಾವುದೋ ಹೋಮ್ ಟೂರಲ್ಲಿ ಚಿಕ್ಕಮ್ಮ ಹೇಳ್ತಾಳಲ್ಲ, ನಾವು ಗ್ರ್ಯಾಂಡ್ ಆಗಿದ್ದೀವಿ ಅಂತ ಹೇಳ್ಕೊತೀವಿ ಅಂತ ಹೇಳಿ ನೋಡ್ದೆ. ಅದು ಮತ್ತೆ ಹಾಕಿದ್ನಲ್ಲ ಮನೆದ. ಸೊ ನಮ್ಮ ಮತ್ತೆ ಒಬ್ರು ಅವ್ರ ಗೈಸ್, ಅವರು ಚೆನ್ನಾಗಿ ಮಾತಾಡ್ತಾರೆ. ಅವರು ನಮ್ಮ ಚಿಕ್ಕಮ್ಮ ಸೇರ್ಕೊಬಿಟ್ರೆ ಒಳ್ಳೆ ಮಾತಾಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರ ಜೊತೆಗೂ ಮಾಡ್ತೀವಿ ವೀಡಿಯೋಸು. ಅವ ಫಸ್ಟ್ ನೀನು ಹೇಳು, ಯಾಕೆ ನಿನ್ನ ತಂಗಿನ ಊಟದ ತಕ್ಷಣ ಸಾಯ್ಸಕ್ಕೆ ಹೋಗಿದ್ರಂತಲ್ಲ? ಮೂರನೇದು ಹೆಣ್ಣಾಗೋಯ್ತು ಅಂತ. ಎರಡನೇಳು ನೀನು? ಎರಡನೇಳು ನಾನು, ಮೊದಲನೇಳು ನಮ್ಮ ಅಕ್ಕ, ಎರಡನೇಳು ನಾನು, ಮೂರನೇದು ಹೆಣ್ಣಾಗೋಯ್ತು ಅಂದ್ಬಿಟ್ಟು ನಮ್ಮ ಅಜ್ಜಿ ಬೈತಿದ್ಲಂತೆ. ಅದೇ ನಮ್ಮ ಅಪ್ಪನವ್ರವ್ವ, ಮೂರನೇದು ಹೆಣ್ಣಾಗೋಯ್ತು ಅಂತ. ಗಂಡು ಬೇಕಲ್ಲ ವಂಶ ಬೆಳಗಕ್ಕೆ, ಗಂಡಿಲ್ಲ ಅಂದ್ಬಿಟ್ಟು ಅದಕ್ಕೆ ಮೂರನೇದು ಹೆಣ್ಣಾಗೋಯ್ತು ಅಂದ್ಬಿಟ್ಟು ಅದಕ್ಕೆ ಗೋಣಿಚೀಲದಲ್ಲಿ ಮುದ್ರಿ ಹಾಕ್ಬಿಟ್ಟಿದ್ರಂತೆ. ಒಕ್ಕಳನ್ನು ಸರಿ ಕಟ್ಟಿರ್ಲಿಲ್ವಂತೆ. ಒಕ್ಕಳನ್ನು ಸರಿ ಕಟ್ಟೆ, ಒಕ್ಕಳು ರಕ್ತ ಎಲ್ಲ ಹೊಂಟಾಗಿ ವೀಕ್ನೆಸ್ ಆಗಿ ಇರೆಲ್ಲ ಮುತ್ಕೊಂಡಿದ್ವಂತೆ. ಅದಕ್ಕೆ ಮೂರನೇದು ಹೆಣ್ಣಾಗಿತ್ತು ಅಂತ ಸಾಯ್ಸಕ್ ಹೋಗಿದ್ರು ಅಂತೆ. ನೋಡಿ ಫ್ರೆಂಡ್ಸ್, ಎಂತ ಜನಗಳು. ಹೆಣ್ಣು ಸಿಗ್ತಲ್ಲ ಈಗ ಇಲ್ವೇ. ಈ ಸಾಯ್ಸಕ್ ಹೋಗಿದ್ರು. ಇನ್ನೊಂದ್ ಏನ್ ಗೊತ್ತ ಬಗ್ಗೆ, ಗಂಡ್ ಮಕ್ಳುಗಳಿಗೆ ವ್ಯಾಲಿ ಇತ್ತು ಅವಾಗ. ಹೆಣ್ಮಕ್ಳಿಗೆ ವ್ಯಾಲಿ ಇರ್ಲಿಲ್ಲ. ಇವಾಗ ಹೆಣ್ಮಕ್ಳಿಗೆ ವ್ಯಾಲಿ ಐತೆ, ಗಂಡ್ ಮಕ್ಳಿಗೆ ವ್ಯಾಲಿ ಇಲ್ಲ. ಹಂಗೆ ಕಾಲ ಹೆಂಗ್ ಮುಂದರಿತೈತೆ ಅಂತ. ಟೆಕ್ನಾಲಜಿ ಎಲ್ಲೆಲ್ಲಿ ಬೆಳಿತೈತೆ ಅಂತ. ಏನ್ ಬೆಳಿತೈತೆ? ಟೆಕ್ನಾಲಜಿ. ಫ್ರೆಂಡ್ಸ್, ನಾನು ಓದಿದ್ರೆ ಹೆಂಗ ಬಾಯಿ ಒಳಸಿ ಮಾತಾಡೋನಿ. ಏನ್ ಮಾಡೋದು, ಓದ್ದಾರ ಒಂದ್ ಸ್ವಲ್ಪ ಹೊಸಿ. ನಮಗೂ ಹೇಳಕ್ ಬರಕಿಲ್ಲ, ಟೆಕ್ನಾಲಜಿ ಹೇಳ್ತಾ ಇದೆಯಲ್ಲ. ನನ್ ಮಾತು ಕೇಳಿದ್ರೆ ನಗ್ತಾರ ಅಲ್ಲಿ ಆಫೀಸಲ್ಲಿ. ನಾನು ಏನ ಆಫೀಸಲ್ಲಿ ನ್ಯಾಕ್ಸ್ ಬಂದಿಲ್ವ, ನ್ಯಾಕ್ಸ್ ಅಂತೀನಿ. ಆಗಲ್ಲ, ಓದಿರೋರ್ಗೊಂದ್ ಸ್ವಲ್ಪ ಬಾಯಿ ಚೆನ್ನಾಗಿರ್ತದೆ, ಹೆಂಗೋ ಮಾತಾಡ್ಬಿಡ್ತಾರೆ. ನಾವು ಓದೋದವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ವಿ. ಹೆಂಗೋ ಹೊಸಿ ಅವ್ರು ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರೆ ನಾವ್ ಅದಕ್ಕೊಂಚೂರು ಡಬ್ಬಿಂಗ್ ಇಕ್ಕಿ ಹೆಂಗೋ ಒಂಚೂರು ಕಾಲ ತಕ್ಕಂಗ್ ನಡಿಬೇಕಲ್ಲ. ಜನ ಇನ್ನೊಂದ್ ಏನ್ ಗೊತ್ತೇ, ಮಕ ನೋಡ್ ಮಳ ಹಾಕೋದು, ಗುಣ ನೋಡಿ ಅಳಿಯೋದು, ಬಿಲ್ಡಿಂಗ್ ನೋಡಿ ಜನ ಬರೋದು. ನಮಗ್ ಒಳ್ಳೆ ಬಟ್ಟೆ ಹಾಕಂದಿದ್ರ ಅವ್ರ ಮನೆ ಹತ್ರ ಬಂದ್ ಕುತ್ಕೊಳ್ತಾರ ಕಣಪ್ಪ. ಅದು ಒಂದ್ ಬಂದೈತಿ ಇವಾಗ ದುಡ್ಡಿಗೆ, ಒಡವೆಗೆ, ಬಿಲ್ಡಿಂಗ್ಗೆ ವ್ಯಾಲಿ ಐತೆ. ಅವಾಗ ಸಡ್ ಮನೆಗೆ ಸಡ್ ಇದ್ರು ಅವ್ರ ಮನೆಗ್ ಜನ ಹೋಯ್ತಿದ್ರು, ಬಿಲ್ಡಿಂಗ್ ಒಳಗ್ ಹೋಯ್ತಿರ್ನಿಲ್ಲ. ಈಗ ಸಡ್ ಹೋಗಿ ಬಿಲ್ಡಿಂಗ್ ಬಂದದೆ. ಈಗ ಹೆಂಗ್ ಗೊತ್ತೇ, ಕಾಲ ಹೆಂಗ್ ಮುಂದರ್ದೈತೆ ಗೊತ್ತೇ. ಇವತ್ತು ಊಟ ಇಕ್ತಿದವ್ರ ಮನೆಗೆ ಹೋಯ್ತಿದ್ರು ಅವತ್ತು. ಇವತ್ತು ಊಟ ಇಕ್ತದವ್ರ ಬಿಲ್ಡಿಂಗ್ ಕಟ್ಟವ್ರಲ್ಲ, ಅವ್ರ ಬಿಲ್ಡಿಂಗ್ ನೋಡಿ ಏನ್ ಚೆನ್ನಾಗ್ ಕಟ್ಟವ್ರೆ ಅಂದ್ಬಿಟ್ಟು ಹೋಗಿ ಕೂತ್ಕೋತಾರೆ. ಅದು ಕಾಲ, ಅದೊಂದ್ ಕಾಲ. ನಾನು ಒಂದ್ ಸ್ವಲ್ಪ ನೋಡಿದೀನಿ. ಅವ್ರ ಹೆಸರುಗಳು ತಗೋದಿಲ್ಲ, ಅದ್ರ ಹೊಸಿ ಹಂಗೆಲ್ಲ ಮಾಡ್ತಾರೆ. ಬೇಡ ಅವ್ರ ಹೆಸರುಗಳೆಲ್ಲ. ಯಾರ ಹೆಸರು ದೇಶ ನಡೀತಾ ಇರುತ್ತೆ, ಅವ್ರಿಗೂ ಕಾಲ ದೇಶ ನಡೀತಾ ಇರ್ತದೆ. ಎಲ್ಲ ರೌಂಡ್ ಇದ್ದಂಗೆ, ಮೇಲಿದ್ದವ್ರು ಕೆಳ ಬರ್ಬೇಕು, ಕೆಳಗಿದ್ದವ್ರು ಮೇಲೆ ಹಾಕೋಬೇಕು, ಕೆಳಗಿದ್ದವ್ರು ಮೇಲೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಏನ್ ಗೊತ್ತೇ, ನನ್ಗೆ ನಾನು ಯಾವ ದೇವ್ರನ್ನೂ ಬೇಡ್ಲಿಲ್ಲ. ಭಗವಂತ ನನ್ಗೊಂದು ಹೆಣ್ಣು ಒಂದು ಕೊಟ್ಬಿಟ್ಟ. ಇವಾಗ ನನ್ನ ಮಗಳಿಗೆ ಬೇಡ್ತಾ ಇದ್ದೀನಿ,
ದೇವ್ರುಗಳು ಬೇಡದಟ್ಟಿಗೆ ಏನೋ ಒಂದು ಗುರಿ ತೋರಿಸ್ಬಿಟ್ರೆ ನನಗೂ ಮಾಡಕೊಂತಾರ ಇದು ಒಂಥರ ಖುಷಿ ದೇವ್ರುಗಳು ಮಾಡೋಕೆ. ಇನ್ನು ಗುರಿ ತೋರಿಸ್ನಿಲ್ವಲ್ಲ, ನಾನು ದೇವ್ರು ಮಾಡ್ತೀನಿ ಮಾಡಲ್ಲ ಅಂತ ಗುರಿ ತೋರಿಸ್ಬೇಕು, ನನ್ನ ಆಸೆನ ನೆರವೇರಿಸ್ಬಿಡ್ಬೇಕು. ಅವಾಗ ನಾನು ಒಬ್ರ ಮನೆ ಸಾಲ ಆದ್ರೂ ಹೋಗ್ಬಿಟ್ಟು 4 ಜನಕ್ಕೆ ಊಟ ಹಾಕ್ಬಿಟ್ಟು ಬರ್ತೀನಿ. ಇನ್ನು ತೋರಿಸಿಲ್ವಲ್ಲ ಗುರ್ತು, ಅದರಿಂದ ಹೊಸಿ ನಾನು ಎಲ್ಲದಕ್ಕೂ ನೆಗ್ಲೆಕ್ಟ್ ಮಾಡ್ಕೊಂಡು ಹಿಂದೆ ಇದ್ದೀನಿ. ಅಂದ್ರೆ ನೋಡು ಹಂಗ ಇವತ್ತು ನೋಡು ನನ್ನ ಮಗಳು ದೇವ್ರು ಬೇಡ ಥರ ಐತೆ. ಅವತ್ತು ನನ್ಗೆ ಅಂದ ಕಡೆ ಕೈಯೇ ಮುಗ್ದಿಲ್ಲ ದೇವ್ರಿಗೆ ನನ್ನ ಮಕ್ಳು ಬೇಕು ಅಂತ. ಹಂಗ ನೋಡಿದ ಕಾಲ ಹೆಂಗಿದ್ದದು. ಅವಾಗೆಲ್ಲ ಫುಡ್ಡು ಹಂಗಾಯ್ತು, ಚೆನ್ನಾಗಿತ್ತು. ಈಗ ಫುಡ್ಗಳು ಚೆನ್ನಾಗಿಲ್ಲ. ಈಗ ನಿನ್ ಮಗಳಿಗೆ ಅಂತಲ್ಲ ಸುಮಾರು ಜನಕ್ಕೆ ಮಕ್ಳಾಗ್ದಾರ ಪ್ರಾಬ್ಲಮ್ಗಳವೆ, ಏನು ಮಾಡಕ್ಕಾಗಲ್ಲ. ಇನ್ನೊಂದು ವಿಡಿಯೋ ಹೇಳಿಲ್ವ, ನಮ್ಮ ಪ್ರಕಾಶನ್ ಸಾಯ್ಸಕ್ಕೆ ಹೊಟ್ಟೆಲಿರುವಾಗಲೇ ಸಾಯ್ಸಕ್ಕೆ ಹೋಗಿದ್ದೆ, ಆದ್ರೂ ಅವ್ನು ಉಟ್ಬಿಟ್ಟವನೆ. ಏನ್ ಮಾಡಮ್ಮ, ಒಂದ್ ಹೆಣ್ಣು ಒಂದ್ ಗಂಡು ನನಗೂ ಹಂಗ್ ಬರಲ್ಲ ನೋಡು. ರವ್ವದವಳು ಮನೆ ಕಟ್ಕೊಂಡ್ ಅವಳೆ ಮಗಳಿಗೆ ಏನು ಎಕ್ಸಾಮ್ ನೋಡ್ಲಿಲ್ಲ, ಆಡ್ಕೊಂಡಿರೋರು ಮೊಮ್ಮಕ್ಳು ಆಟ ಆಡ್ಸಿರೋರು ಎಲ್ಲ ಅಂತಾರಲ್ಲಪ್ಪ, ಮುಂದ್ಗಡೆ ಏನಲ್ಲ ಕಣಪ್ಪ, ಹಿಂದ್ಗಡೆ ಆಡ್ಕೊತಾರಲ್ವ, ಅದು ನನ್ಗೆ ಕಳ್ಳು ಚುರುಕು ಅನಿಸುತ್ತೆ. ಆದ್ರೆ ನನ್ನ ಮಗ ಒಂದು 6ಕ್ಕೆ ಹೋದಲ್ಲ 3ಕ್ಕೆ ಬಂದಲ್ಲ, ಆದ್ರೆ ನನ್ನ ಮಗಿಗೆ ಆ ದೇವ್ರ ಅಷ್ಟೊಂದು ಪರೀಕ್ಷೆ ಮಾಡ್ತಾವನೆ. ಏನು ಮಾಡಕ್ಕಾಗಲ್ಲ, ಅಡಿಯಾಗಿರೋರ್ಗೆಲ್ಲ ಮಕ್ಳು ಕೊಡ್ತಾವನೆ. ನನ್ನ ಮಗ 6ಕ್ಕೆ ಹೋದಲ್ಲ 3ಕ್ಕೆ ಬಂದಲ್ಲ, ಅದು ಮನೇಲಿ ಮಾಡ್ಕೊಂಡು ಇವತ್ತು ಅಷ್ಟೇ ಮನೇಲಿ, ಅವತ್ತು ನನ್ನ ಮನೇಲಿ ಮಾಡ್ಕೊಂಡು ಸೈಲೆಂಟಾಗಿತ್ತು, ಇವತ್ತು ಅವ್ಳು ಗಂಡನ ಮನೇಲಿ ಮಾಡ್ಕೊಂಡು ಸೈಲೆಂಟಾಗಿ ಅದೇ. ಈಗ ಮಾತು ಕಲ್ತಿರೋರು ಹಂಗ ಇರೋರ್ಗೆ ಮಕ್ಳು ತುರುಕ್ತಾ ಕೂತಾನೆ. ದೇವರಲ್ಲೂ ಮೋಸ ಇಲ್ವೇ? ಅದು ಎಲ್ಲೆಲ್ಲೋ ಮಕ್ಳುಗಳು ಎಲ್ಲೆಲ್ಲೋ ಬಿಸಾಕಿರ್ತಾರೆ ಕತ್ತೈ, ಚಿಕ್ಕ ಮಕ್ಕಳು. ಅವಾಗ ನಾನು ಹೇಳೋದು ಏನಪ್ಪ, ಅದು ಅದೇನೋ ನೀವೇ ಹೇಳ್ತಿರಲ್ಲ, ಹಿರಿಕರು ಓದ್ ಜನ್ಮದಲ್ಲಿ ಏನೋ ಪಾಪ ಮಾಡಿರ್ತೀವಿ, ಅದಕ್ಕೆ ಈ ಜನ್ಮದಲ್ಲಿ ಅನ್ಭವಿಸ್ಬೇಕಾಯ್ತದ ಅಷ್ಟೇ. ನೀನ್ ಯಾಕೆ ಹೇಳ್ತೀಯ, ಸುಮ್ ಕೂತ್ಕೋ. ಒಳ್ಳೆ ಕದಿವು ನಮ್ಮ ಚಿಕ್ಕಪ್ಪ ಅಳ್ತಾವಳು ನೋಡಿ ಗಾಯ್ಸ್. ಆಗಿರೋರು ಅವ್ರು ನೋಡಿದ್ರೆ ಬಿಲ್ಡಿಂಗ್ ಕಟ್ಕೊಂಡು ಹಿಂಗ್ ಮಾಡ್ಕೊಂಡು ನಿಂತಾಳೆ, ಆ ಮಗಳು ನೋಡಿದ್ರೆ ನಮ್ಗ್ ಕಳ್ಳು ಚುರ್ಕಂತೈತೆ. ಯಾರಿಗ ಅನ್ನೋದಿಲ್ಲ, ಎಲ್ರಿಗೂ ಅಂತಾರೆ, ಅನ್ನೋರ್ಗೆ ಎಲ್ರಿಗೂ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅದು ಇರಬೇಕಲ್ಲ, ಋಣ ಇರಬೇಕಲ್ಲ, ಅವಳಿಗೆ ಮಗು ಆಗಬೇಕು ಅಂತದ್ರಿಂದ ಇರಬೇಕು. ಅದಕ್ಕೆ ಇನ್ನೂ ಟೈಮ್ ಬಂದಿಲ್ವೇನೋ ಅವಳಿಗೆ, ಅದಕ್ಕೆ ಯಾಕೆ ತಲೆ ಕಚ್ಕತಿ ಆಗೋ ಟೈಮ್ಗೆ ಆಯ್ತದೆ. ಅದೇನು ನಾವೆಲ್ಲಿಗೆ ಶುರು ಮಾಡಿದ್ದೆ ಕತೆಯ, ಅದ ನೀನು ಸಾಯ್ಸಕೋ, ಆಮೇಲೆ ಸಾಯ್ಸಕೋದು ಹೆಂಗೆ ಬದುಕಿದ್ದು ಇವಳು. ಆಮೇಲೆ ನಮ್ಮ ದೊಡವ ಬಂದ್ಬಿಟ್ಟು ಯಾಕಮ್ಮ ಹಿಂಗ್ ಸುತ್ತ ಮಡಗಿದ್ಯ, ಅಯ್ಯೋ ಬಸ್ತೇವಳೆ ಹಿಂಗೂ ಸುತ್ತ ಮಡಗಾರ ಹೆಣ್ಣ ಮಗನ ಅಂದ್ಬಿಟ್ಟು ಎಲ್ಲಾನು ಉದುರ್ಸಿ ಪದರ್ಸಿ ಅವಾಗ ಅವಳು ಎತ್ತಿದ್ಲಂತೆ. ಇರ್ವೆಲ್ಲ ಮುತ್ಕೊಂಡಿದ್ದಂತೆ. ನಿಮ್ ದೊಡವ ಅಂದ್ರೆ ಯಾರು? ದೊಡವ ಅಂದ್ರೆ ನಮ್ಮ ಅವ್ವನವ್ರ ಅಕ್ಕ, ದೊಡ್ಡ ತಾಯಿ. ದೊಡ್ಡ ತಾಯಿ. ಅವಳು ಬಂದು ಹಂಗೆ ಎತ್ತಿದ್ಲಂತೆ. ಇದೆಲ್ಲ ಅವ್ಳು ಕೇಳ್ಬೇಕು, ನನ್ ಕೇಳಿದ್ರೆ ಅವಳು ಹೇಳಿದ್ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಮ್ಮವ್ವ ಹೇಳಿದ್ ನಾನು ಹೇಳ್ತಾ ಇದ್ದೀನಿ, ನಮ್ಮವ್ವನ ಅದೇ ಹಂಗಾಗಿ ಒಬ್ಳು ಅರ್ಧಂಬರ್ಧಂ ಕೂತ್ ಕಟ್ಟಿದ್ರಂತೆ, ರಕ್ತ ಎಲ್ಲ ಹೊಂಟಾಗಿತ್ತಂತೆ. ಅದೇ ಇರುವೆ ಎಲ್ಲ ಮುತ್ಕೊಂಡಿದ್ವಂತೆ ಅವಾಗ್ಲೇ ಅಂತ ನನ್ ಕೆಮ್ಲು ಹಾಕೊಂಡಿದ್ದು. ಅವಾಗ ಕೆಮ್ಲು ಬಂದದ್ದಂತೆ. ಸರಿಯಾಗಿ ನಾನು ಆರೈಕೆ ಮಾಡ್ಲಿಲ್ಲ, ಅದಕ್ಕೆ ಕೆಮ್ಲು ಬಂದದ್ದು. ಸರಿಯಾಗಿ ಬಾಣ್ತನ ಮಾಡ್ಲಿಲ್ಲ ಆಗ. ನಮ್ಮವನ್ಗ ಊಟನೇ ಇರ್ಲಿಲ್ವಂತೆ, ನನ್ನೆಲ್ಲಿ ನೋಡ್ಕೊಂಡಾರಾಗ ಅವಳಿಗೆ ಅಲ್ಲೇ ಇರ್ಲಿಲ್ವಂತ ಉಣ್ಕೊಳಕ್ಕೆ. ಅವಳಿಗೆ 3 ದಿವಸದ ಮೇಲೆ ಕೊಟ್ರಂತ ಒಂದಿಷ್ಟು ಗಂಜಿನವೇ ಉಳ್ಳಿಕಡ್ ಬೆಂಗ್ಳೂರವ. ಆಗ ಅಲ್ಲಿಂದ ಬಂದು ಅದೇನೋ ಅವಳಿಗೆ ಕಣ್ಣು ಆಪರೇಷನ್ ಬೇರೆ ಅಂತ ಆ ಟೈಮ್ಗೆ ಕಣಪ್ಪ, ನಾನು ಹುಟ್ಟು ಟೈಮ್ಗೆ ಅವಳಿಗೆ ನೆಟ್ಗೆ ಆಪರೇಷನ್, ಕಣ್ಣೇ ಕಾಣ್ತಿರ್ಲಿಲ್ವಂತ ಕರೆಕ್ಟು, ಅಲ್ಗುರಕ್ಕೆ ಹೇಳ್ತಿದ್ದು ನಮ್ಮ ಅವಳು ಆರ್ಗಿತಿ. ಅದಕ್ಕೆ ನಾನು ಅವಳನ್ನ ಬೈತೀನಿ, ನಮ್ಮವ್ವ ಕಣ್ಣು ಕಾಣಿಸ್ತದ ಅವಳು ನೋಡ್ಕಕ್ಕಿಲ್ವೇ ಅಂದ್ರೆ ನಾನು ಹೋಗಿ ಮಾಡ್ಗೆಗೆಲ್ಲ ನೀರು ಕೊಟ್ಬಿಟ್ಟು ಬರ್ತಿದ್ದೆ ನಿಮ್ಮವನ್ಗೆ. ಅವಾಗ ಆಪರೇಷನ್ ಮಾಡ್ಸೋಕೆ ಅಂತ ಕರ್ಕೋದ್ರಂತೆ ಬೆಂಗ್ಳೂರ್ಗೆ. ಅದ್ಯಾರೋ ಅವಳಿಗೂ ಈಗ ಹೇಳ್ತಾ ಇದ್ನಲ್ಲ ಸ್ಟೋರಿ, ನನ್ನ ಮಗಳಿಗೆ ಮಕ್ಳಿಲ್ಲ ಅಂತ, ಒಬ್ಳಿಗೆ ಮಕ್ಳು ಇರ್ಲಿಲ್ವಂತ, ಕೇಳೋರು ಅಂತ ಹೋಗಿ ಬಂದು ಮಗ ಕೊಟ್ಬಿಡು ಅಂತ. ಅಲ್ಲಿಗೆಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಪ್ಪನವ್ರು ಹೋಗ ಕೊಟ್ಬಿಡು ಕಾಸಿ ಅಂತ ಅಲ್ವ ಬಗ್ಗೆ ಕೊಟ್ಬಿಡ್ ಮಕ್ಕ, ನಿಮಗೆ 3 ಹೆಣ್ಣು ಐಕ್ಳವೆ, ಸಾಕು ಅಂತ ಓ ಅಂತ ನಮ್ಮ ಅವ್ವ ಕೊಡಿಸ್ಕೊಡಲ್ಲಂತೆ. ಅಮ್ಮ ಕೊಟ್ಬಿಡ್ಬೇಕಂತ ಗಂಡ ಬುಟ್ಟನೆ ಕೊಟ್ಬಿಟ್ರಿ ಹೆಣ್ಣ ಮಗನ ಅಂತ ಅಂದ್ಬಿಟ್ಟು ಅದು ಕೊಡ್ಲಿಲ್ವಂತೆ. ಸಾಯ್ಸಕ್ಕೆ ರೆಡಿ ಇದ್ದವ್ರು ಕೊಟ್ಬಿಟ್ಟಿದ್ರೆ ಆಯ್ತಿರ್ಲಿಲ್ವಂತ, ಕೊಟ್ಟೆ ಬಿಡ್ಬೇಕಾಯ್ತು. ಅವಾಗೆಲ್ಲ ಈರುಳ್ಳಿ ಎಲ್ಲ ಯಾವ್ದೋ ಸಾವುಕಾರ ಮನೇಲಿ ಈಗ ಕಾರು ಬಂಗ್ಲೆಯಲ್ಲಿ ಈರುಳ್ಳಿನ ಅಲ್ವರದ್ನಿ ಅದೇ ಅದೇ ಹಂಗಂಗ್ ಬರ್ದಿದ್ನೆ ಯಾರು ಗೊತ್ತು. ಇಲ್ಲಿ ಬರ್ತಲ್ಲ, ಅದಕ್ಕೆ ಕೊಡ್ಲಿಲ್ಲ. ಯಾರು ನಮ್ ಚಿಕ್ಕಮ್ಮನ ಏನಾದ್ರು ಅದು ಕೊಟ್ಬಿಟ್ಟಿದ್ರೆ ಇವತ್ತೆಲ್ಲ ನಮ್ಗೆ ವಿಡಿಯೋಸ್ ಮಾಡಕ್ ಇರ್ತಿರ್ಲಿಲ್ಲ, ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಯಾರಲ್ಲಿ ಹೆಂಗಂಗ್ ಬರ್ದಿದ್ವಿ, ಏನು ಈ ಕಪ್ಲಗ್ ಆಯ್ತೀನಿ ಹಿಂಗೆಲ್ಲ ಮಾಡ್ತೀವಿ ಅಂತ ನಾವೇನ್ ಕಂಡಿದ್ವಿ ಋಣ ಸಂಬಂಧ ಅವೆಲ್ಲ ಕೊಡ್ಲಿಲ್ಲ. ಅವ್ರು ಯಾರು ಕೊಡುದಿಲ್ಲ. ಈಗ ನೋಡೋ ಈಗಿನ ಅದು ಎಲ್ಲ ಪಬ್ಲಿಕ್ ಆಗ್ಬಿಟ್ಟಿತ್ತಂತೆ. ಅಯ್ಯೋ ಮರ್ಮದಣ್ಣ ಮಗ ಕೊಟ್ಬಿಟ್ನಂತೆ ನಿಂಗ್ ನಪ್ರ ದೊಡ್ಡಿಯಲ್ಲ ಅಂತಿದ್ರಂತೆ. ಆಗಲ್ಲಿ ನಮ್ಮ ಮನೆ ಮುಂದ್ಗಡೆ ಸಡ್ಡು ಅವಕ್ಕ ದೊಡ್ಡ ತಮ್ಮಣ್ಣ ನಡ್ತಿ, ಅವಕ್ಕನ ಹೆಸ್ರೇನು ಕುಳ್ಳಾಕ್ನಲ್ಲೇ ಇನ್ನೊಬ್ಬ ಅಣ್ಣ ದೊಡ್ಡ ತಮ್ಮಣ್ಣ ಅಂತ, ಯಾರು ಅವ್ರ ಹೆಣ್ಮಕ್ಳು 4-5 ಜನ ಅವ್ರ ನೋಡು, ಜಯ್ಯ ಸರೋಜಿ ಅಂತ ದೊಡ್ಡ ತಮ್ಮಣ್ಣ ನಡ್ತಿ ಕಣ. ಆಗ ಉಪ್ಸಾರು ಇಟ್ಟು ಮಾಡಿದ್ರಂತೆ. ಆಗ ಇಟ್ಟಿಕ್ಬಿಟ್ಟು ಅಣ್ಣ ಮಗ ಕೊಟ್ಬಿಡ, ಅಮ್ಮಕ್ ನಮ್ಮ ಅಪ್ಪ ಸತ್ಯ ಮಾಡದಂತೆ, ನಾನು ಇಟ್ಟು ಸಾಕ್ಸಾಗೂ ನಾನು ಮಗ ಕೊಡ್ಲಿಲ್ಲ ಅಂತ. ಅವೇನು ಅವ್ರು ಹೇಳಿರೋ ಕತೆ ನಮಗೂ ಗೊತ್ತಿಲ್ಲ.
ನೀನ್ ಏನ್ ಮಾಡು ಗೊತ್ತೇ ನಿಂಗ್ನಪ್ರ ದೊಡ್ಡಿಗೆ ಹೋಗು ನಮ್ ಸ್ಟೋರಿ ಎಲ್ಲ ಕೇಳುಕೆ ಹೇಳ್ತಾರ ಅವ್ರು ನಮ್ಮವ್ವ ಹೇಳ್ತಾಳೆ ಯಾವ್ಯಾವ ಸ್ಟೋರಿ ಅಂತ ಚಿಕ್ಕವ ದೊಡ್ಡವ ಅವ್ರು ನಿಂಗ್ನಾಪುರ ದೊಡ್ಡಿಗೆ ಅಣ್ಣಳಿಗೆ ಸ್ವಲ್ಪ ದಿವಸ ನಾನು ಕಾಲಿಡುವುದಿಲ್ಲ. ಸ್ವಲ್ಪ ದಿವಸ ಬರ್ತೀನಿ, ಎಲ್ಲ ಊರಿಗೂ ಹೋಗ್ತೀನಿ. ಅದೇನು ಅಂತ ತೋರಿಸ್ಬಿಟ್ಟು ಹೋಗ್ಬೇಕು. ಈಗಲೇ ಹೋದರೆ ಕೇಳ್ತಾರೆ. ಕೇಳೋದೇನು ತಪ್ಪಿಲ್ಲ, ನಾನು ತಪ್ಪು ಮಾಡಿದ್ದೀನಿ ಕೇಳ್ತಾರೆ, ಇಲ್ಲ ಅಂತಲ್ಲ. ನಮ್ಗೆ ಮುಖ ಇರಬೇಕಲ್ವ ಹೋಗೋಕ್ಕೆ. ಸೊ ಒಂದು ಸಾಧಿಸ್ಬಿಟ್ಟೆ ಹೋಗ್ಬೇಕು ಅಂತ ಮಾಡಿರೋದು. ಸಾಧಿಸ್ಬಿಟ್ಟೆ ಆಮೇಲೆ ಎಲ್ಲ ಕಡೆನೂ ಹೋಗ್ತೀನಿ. ಸಾಗಿಸ್ಬಿಟ್ಟು ಎಲ್ಲರಿಗೂ ಹೋಗಿ ಒಂದು ರೌಂಡು ಮುಖ ತೋರಿಸ್ಕೊಪ್ಪ. ಎಲ್ರಿಗೂ ಹಂಗೆ ಮಾಡೋದಷ್ಟೇ. ಸೊ ಗಾಯ್ಸ್, ಇದು ನಮ್ಮ ಚಿಕ್ಕಮ್ಮ ಹುಟ್ಟಿದಾಗ ಅವ್ರನ್ನ ಸಾಯಿಸಕ್ಕೆ. ಆಮೇಲೆ ನೀನು ಹುಟ್ಟಿದ ಮೇಲೆ ಇವು ಎರಡು ಗಂಡ ಅದು. ಆಮೇಲೆ ನಿನ್ನ ಒತ್ಕೊಂಡು ಮರ್ಸ್ಬಿಟ್ರು. ಆಮೇಲೆ ಇಲ್ಲ ನಮ್ಮ ಅಪ್ಪ ಒಂಚೂರು ನಾನು ಇಷ್ಟಪಟ್ಟನಂತ ಇಬ್ರು ಗಂಡು ಮಕ್ಳು ಪಡ್ಕೊಬಂದು ಅಂತ. ಅಷ್ಟೊಂದು ನಮ್ಮ ಅಪ್ಪನೇ ಸತ್ತೋದ್ನಲ್ಲ, ಇದ್ದಿದ್ರೆ ಅದು ಹೆಂಗ್ ಸಾಕೋನೋ ಏನೋ ಯಾರು ಗೊತ್ತು. ನಮ್ ನಾಗರಾಜ್ ಒಂದ್ ವರ್ಷ ಮಗು ಅಂತ ನಮ್ಮಪ್ಪ ಸತ್ತೋದ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಭಗವಂತ ಮಡಗಿದ್ರೆ ಏನ್ ನಮ್ಮಪ್ಪ ಇನ್ನು ನಮ್ಮ ಚೆನ್ನಾಗಿ ನೋಡ್ಕೊತಿದ್ನೋ, ಒಳ್ಳೇದ್ ಕೆಟ್ಟದ್ ಕೊಡ್ಸಿ ತಿಂಡಿ ತೀರ್ಥ. ಅವಾಗ ಏನ್ ನಮ್ ತಿಂಡಿ ಅಂದ್ರು ನಮ್ಗೂ ಗೊತ್ತಿಲ್ಲ. ಬರಗಾಲ ನಮ್ಮ ಅಪ್ಪ ಇರುವಾಗ ಇದ್ದಿದ್ದಲ್ಲ ಅದೃಷ್ಟ. ನಮ್ಮ ಅಪ್ಪ ಹೋದ್ಮೇಲೆ ಎಲ್ಲ ನಮ್ಮ ಅಪ್ಪನ ಜೊತೆ ಹೊಂಟಾಯ್ತು. ನಮ್ಮ ಅಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರು ನಾವು. ನೀನ್ ಯಾಕೆ ಕಣ್ಣಂಗೆ ಮುಚ್ಕೊಂಡಿದೀಯ? ಆ ಬಿಸ್ಲಿಗೆ ನಮ್ಮ ಅಪ್ಪ ಇರ್ಬೇಕಾದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಅಪ್ಪ ನಿಂತ್ಕೊಂಡೇ ಎಲ್ಲ ಹೊಂಟಾಗಿತ್ತು. ಆಮೇಲೆ ನಮ್ಮ ಚಿಕ್ಕಪ್ಪತಿರಲ್ಲ ಮಾರ್ಕೊಂಡ್ ಕೇರ್ಕೊಂಡ್ ಹೊಂಟೋದ್ರಲ್ಲ, ಎಲ್ಲಾನು ಕಳ್ಕೊಂಡ್ರು. ಎಷ್ಟು ಎಕರೆ ಇದ್ದಿದ್ರತ್ನಿ ನಮ್ದು? ಜಾಸ್ತಿ ಇತ್ತು ಜಮೀನು, ಜಾಸ್ತಿ ಇತ್ತು. ಒಂದು 10 ಎಕರೆ ಅದೇನಪ್ಪ 10 ಎಕರೆ ಇತ್ತು ನಮ್ದು ನಮ್ಮ ಅಪ್ಪನ ಮನೆ ಆಸ್ತಿ ಅಂತ. ಇತ್ತು ಕನ್ ಹೇಳು, ಆದ್ರೆ ಮಡಿಕಲಿಲ್ಲ ಅಷ್ಟೇ. ಎಲ್ಲ ನಮಗೂ ಕೊಟ್ಟಿದ್ರು ಊರ್ದಂಡೆ ಅಂತ ಮುಡ್ಗುಳನ ನಮ್ ದೇವಮ್ಮ. ಅದೇನೋ ಕೊಡ್ ಅವಾಗ್ಲೇ ಮಾರ್ಕೊಂಡ್ರು ಅದನ್ನ. ಅದು ಕೊಡ್ಗೆ ಹೊಲ, ಊರ್ದಂಡೆ ಹೊಲ ಎಲ್ಲ ಅವಾಗ್ಲೇ ಮಾರ್ಕೊಂಡ್ರು. ಕೊಡ್ಗೆ ಹೊಲಕ್ಕೆ ಹೋಗು ಎಲ್ಲ ನಮ್ಮ ಮುಲ್ಗುರಕ್ನು ಕೇಳಿಸ್ಕೊಂಡು ಸುಮ್ಗಿರು. ಕಡ್ಲೆಕಾಯಿ ಅಲ್ಲಿಂದ ಅಲ್ಲಿ ಗಂಟೆ ಹಾಕುರು. ಆ ಮೂಲೆಲ್ಲ ಒಬ್ಳಿದ್ರು, ಈ ಮೂಲೆ ಒಬ್ಳಿರು. ಸುಶೀಲಿ ನಮ್ಮ ಸುಶೀಲಿ ನಾವು. ಅಯ್ಯೋ ಸ್ವಾಮಿ, ಏನೇನು ಕಷ್ಟ ಬಿದ್ದು. ಅದು ಎಲ್ಲ ಹೇಳ್ತಾರೆ ಗೈಸ್. ನಮ್ಮ ಅಜ್ಜಿ ಊರಲ್ಲಿ ನಮ್ಮ ತಾತನ ಮನೆನೇ ಅವಾಗೆಲ್ಲ ಚೆನ್ನಾಗಿದ್ದಂತೆ. ಆ ಟೈಮಲ್ಲಿ ಏನೋ ಅಂಗಡಿ ಎಲ್ಲ ಮಡಗಿದ್ರಂತಲ್ಲ. ಕಾಳು, ಕಸಸುರಿ ಕಾಳು, ಹಸಮೇಸು ಕಾಳು, ಊಟ ತಕೋ ಕಾಳು ಎಲ್ಲ ತುಂಬ್ದಂಗ. ಆಮೇಲೆ ದಿಗುಳು ದೊಡ್ಡಿಯವ್ರಿದ್ರು ಅಲ್ಲಿ ಪಾಲ್ಗೆ ಮಾಡ್ತಿದ್ರು ನಮ್ಮ ಜಮೀನುಗಳು ಇಸ್ಕೊಂಡು. ರಾಗಿ ಬೆಳೆಯೋರಂತೆ, ಭತ್ತ ಬೆಳೆಯೋರು. ಆಮೇಲೆ ಕಿಪ್ನೇರ್ಲೆ ಬೆಳೆ ಇಲ್ಲೆಲ್ಲ ನಮ್ಮ ಕಪ್ರ ಕೊಪ್ಲಲ್ಲಿ ಇದಾಗನ ನೋಡಿ ಬರೀ ಕಬ್ಬು ಭತ್ತ ಜೋಳ ಅಷ್ಟೇ. ಇಲ್ಲೇನು ರೇಷ್ಮೆ ಹುಳನೇ ಜಾಸ್ತಿ ಬೆಳಿತಿದ್ವಿ. ನಮ್ಮ ಅಪ್ಪ ಯಾವ ಬೆಳೆ ಹಾಕಿದ್ರು ಒಂದು ಹೋಯ್ತಿರ್ಲಿಲ್ಲ, ಎಲ್ಲ ಬೆಳೆನೂ ಅಚ್ಚುಕಟ್ಟಾಗೋದು. ಆಮೇಲೆ ನಿಮ್ ಚಿಕ್ಕಪ್ಪತಿರ್ಗೆಲ್ಲ ಏನೋ ಚಟ್ನಿಗೆ ಏನೋ ಚಿತ್ರಾನ್ನಕ್ಕೆ ಚಟ್ನಿ ಬೇರೆ. ಚಟ್ನಿ ಇಲ್ಲ ಊಟ ಮಾಡ್ತಿರ್ಲಿಲ್ವಂತ. ದಿನಕ್ಕೊಂದ್ ನಾಷ್ಟ ಬೇಕಿತ್ತು ಅವ್ರಿಗೆ. ದಿನಕ್ಕೊಂದ್ ನಾಷ್ಟ ಬೇಕಿತ್ತು. ನಾವೇನ್ ಹೋಗಿ ನಿಂತ್ಕೊತಿದ್ವಲ್ಲ ಅವ್ರ ಮನೆತವ್ರು. ದಿನಕ್ಕೊಂದೊಂದು ದೋಸೆ ಇಡ್ಲಿ ಎಲ್ಲ ತೊಟ್ಟಿ ಮನೆ ಇದ್ದಿದ್ ಅದಕ್ಕೂ ಏನ್ ಮೆರ್ದಾಡಿದ್ದವ್ರು. ಕೊನೆಗೆಲ್ಲ ಹೋದ್ರು ಮಾರ್ಕೊಂಡು. ಈಗ ಇರೋದು ಯಾವ್ದು ನಮ್ಮ ಅಪ್ಪಂದೇ ಇರೋದು ಆಸ್ತಿ. ಅದಕ್ಕೆ ನಾವು ಎಲ್ರದು ಬೇರೆಲ್ಲ ಮಾಡ್ಕೊಬಿಟ್ರೆ ಇಲ್ಲ, ಈಗ ಯಾರ್ದು ಇಲ್ಲ, ಎಲ್ಲ ಮಾರ್ಕೊಬಿಟ್ಟವ್ರೆ. ನಮ್ಮ ಅಮ್ಮನ್ಗೆ ಅವಾಗ ಹಂಗೆ ಕಷ್ಟ ಕೊಟ್ಟವ್ರು. ನಮ್ಮ ಅಮ್ಮನಿಗೆ ಅಷ್ಟು ಕಷ್ಟ ಕೊಟ್ಟವ್ರು. ನಮ್ಮ ಅಮ್ಮನ್ಗೆ ಅದಕ್ಕೆ ಕಷ್ಟ ಬಿದ್ರೆ ಮುಂದಕ್ಕೆ ಸುಖ ಅನ್ನೋದು ಇದೇ ಪ್ರತಿಫಲ. ಈಗಿರೋದೇ ನಾವು ಚಿಕ್ಕತಾವಿಂದ ಇಟ್ಟಿಲ್ದಾನೆ ಸೊಪ್ಪಿಲ್ದಾನೆ ಕಷ್ಟ ಬಿದ್ದೋ. ನಮ್ಮ ಅಲ್ಗುರಕ್ಕ ನಮ್ಗೆ ಸರಿಯಾಗಿ ನೋಡ್ಕೊತಾನೆ ಇರ್ಲಿಲ್ಲ. ನಮ್ಮ ಜಟ್ಟಿ ಮಕ್ಳು ನೋಡ್ಕೊತಾ ಇದ್ಲು, ನಮ್ಮ ಚಿಕ್ಕಪ್ಪನ ಮಕ್ಕಳನ್ನ. ನಾವ್ ಹೋಗಿ ನಿಂತ್ಕೊಂಡ್ರೆ ನಮ್ಗೇನು ಕೊಡ್ತಾನೆ ಇರ್ಲಿಲ್ಲ. ನಮ್ಮ 3 ದಿನ ಹೊರಗಿದ್ರು. ಒಂದ್ ಮನೇಲಿ ಇದ್ರಕಲ್ಲ ನಮ್ಮವನ ಸಡ್ಡಿಗೆ ತಂದು ಸಾಕಿದ್ರು. ನಮ್ಮ ಅಪ್ಪಗೆ ಏನಂತ ನೀನು ಕನ್ಲ ಈಗ ನಿನ್ಗೆ ಹೇಳ್ತೀನಿ. ಈಗ ಸುರೇಶಗೆ ಐತಾ ನಿನ್ಗೆ ಏನಿಲ್ಲ, ನಿನ್ನ ಹೆಡ್ತಿ ಮಕ್ಳು ತೀಟಿ ಸಿಕ್ಕಾರ ಅವ್ರು ಹೋಗಿ ಬೇರೆ ಬಿದ್ದಿರೋ ಅಂತ ಬಿಸಾಕಿದ್ರಂತೆ ನಮ್ಮ ಅಪ್ಪನ್ನ. ದೇನ ತಂದು ಹಾಕಲ್ನಂತ. ಆದ್ರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ನಾವು ಆಗೇನು ಇರ್ಲಿಲ್ವಲ್ಲ, ಹೋಗಿ ಹಿಂಗ್ ಕಂಬವ್ರಿಕ ನಿಂತ್ಕೊತಿದ್ದೋ, ಏನು ಕೊಡ್ತಿರ್ಲಿಲ್ಲ ಹುಡುಗ. ನಿಮ್ಮ ಅಪ್ಪ ಯಾಕೆ ಕೆಲಸ ಮಾಡ್ತಿರ್ಲಿಲ್ಲ? ಅದೇನು ಅವ್ನು ನಿನ್ನಂಗೆ ಸೋಕಿಗಾರ. ಸೋಕಿ ಏನಿಲ್ಲ, ಚಡ್ಡಿ ಬಟ್ಟೆಲ್ಲ ಇರುನು ಮೈ ಬಗ್ಸಿ ಗೇಯ್ತಿರ್ಲಿಲ್ಲ. ನನ್ ತಮ್ಮದಿರ್ ಮಾಡ್ತಾವ್ರೆ, ಅದೇನು ಅದೆಲ್ಲ ನನ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗ್ ಗೊತ್ತಿಲ್ಲ. ನಮ್ಮ ಅಪ್ಪ ಗೇಯ್ತಿರ್ಲಿಲ್ಲ. ಕೆಲಸ ಮಾಡ್ತಿರ್ಲಿಲ್ಲ ಅಂತ ಮೌನ್ ಕೇಳ್ಬೇಕು. ನಮ್ಮಪ್ಪ ಕೆಲಸ ಮಾಡ್ತಿದ್ನ ಸುಮ್ನೆ ಹುಳ ಮೇಯ್ಸಲಿಲ್ಲ. ಹುಳ ಮೇಯ್ಸ್ಕೊತಿದ್ನ. ಈಗ ಅವ್ರೆಲ್ಲ ಹೊಲ್ತಾವ್ ಮನೆತಾವ್ ಎಲ್ಲ ದುಡಿದ್ರೆ ನಮ್ಮಪ್ಪ ಹುಳ ಒಂದ್ ಮೇಯ್ಸ್ಕ ಇರುನಂತೆ. ಹೊಲ್ತಾವ್ ಮನೆ ಕೊಯ್ತಿರ್ಲಿಲ್ವಂತೆ. ಅದಕ್ಕೆ ಕೇಳ್ಮ ಸುಮ್ಗಿರ್ ನಮ್ಮ ಅವ್ನ್ ಕೇಳ್ತೀನಿ. ಅದು ನನಗೂ ಡೀಟೇಲ್ ಗೊತ್ತಿಲ್ಲ. ಅದೇನು ನಮ್ಮ ಅವ್ನ್ ಬೇರೆ ಮಟ್ಟಾಗ ಹುಳ ಮೇಯ್ಸಿದ್ನ. ಮರಣ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು ಹುಳ ಮೇಯ್ಸ್ಕೊಂಡಿದ್ನ. ನಮ್ಮ ಅಪ್ಪ ಚೆನ್ನಾಗಿದ್ನಂತೆ. ಫ್ರೆಂಡ್ಗಳೆಲ್ಲ ಜಾಸ್ತಿ ಇದ್ರಂತೆ. ಸಖತ್ತಾಗಿದ್ನ ನಮ್ಮ ಅಪ್ಪಕ್ಕೆ. ಕೆಂಪಿಗೆ ದೊಡ್ಡಾಳು ನಮ್ಮ ಅಪ್ಪ ಇದ್ದಿದ್ದು. ಹಂಗ ನಿಮ್ಮ ಅಪ್ಪನ ಕೂಡ ನಂಗೆ ಬಂದಿರಬೇಕು. ನಿಮ್ಮ ಅಪ್ಪನ ಕೇಳುವಾಗ ಯಾಕೆ ಹಿಂಗ್ ಮಾಡ್ತೀವಿ ಅಂತ. ಆಯ್ತಾ ನಿಮ್ಮ ಅಪ್ಪನೇ ನಾನು ಕೊಟ್ಟೆ ಬಂದಿರ್ಬೇಕಡವ.
ನಿಮ್ಮ ಅಪ್ಪನೇ ನಾನು ಅದಕ್ಕೆ ಒಟ್ಟು ಬಂದಿರ್ಬೇಕು ವಾಪಸ್ಸು ಅಂತ. ಕೇಳ್ತೀನಿ ಇರು ದೇವಮ್ಮನ. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಯ್ತಿದ್ನ ಗೇಯ್ತಿರ್ಲಿಲ್ಲ ಅಂತ ದೇವಮ್ಮನ ಕೇಳಿದ್ರೆ ಈಗಲೇ ಫೋನ್ ಮಾಡ್ತೀನಿ ದೇವನ್ ಫೋನ್ ಎತ್ತ. ಈಗ ಮಾಡಬೇಡ, ಇದ್ರಲ್ಲಿ ಚಾರ್ಜಿಂಗ್ ಇಲ್ಲ, ಅದಕ್ಕೆ ಇನ್ನೊಂದ್ಸಲ ಮಾಡಮ್ಮ ಅವಳನ್ನೇ ಎದುರು ಕಡೆ ಕೂರಿಸ್ಕೊಂಡು. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಹುಟ್ಟಿದಾಗ ಸಾಯ್ಸಕ್ಕೆ ಹೋಗಿದ್ದು, ಆಮೇಲೆ ಹೆಂಗೋ ಬದಿಕೊಂಡು ಇವಾಗ ಟಿಕ್ ಟಾಕ್ ಚಿಕ್ಕಮ್ಮ ಆಗಿ ಎಲ್ರಿಗೂ ಫೇಮಸ್ ಆಗಿ ಇನ್ನು ನನ್ನ ಮಗನೂ ಫೇಮಸ್ ಮಾಡಿ ನೀವು ಮೇಕ್ತಾರಿ ಮೇಲೆ ಎತ್ಕೊ ಬನ್ನಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಅವರೇ ಇವಾಗ ನಾವೆಲ್ಲೋ ಇದ್ವಿ, ಇಲ್ಲಿ ಗಂಟ ಕರ್ಕೊ ಬಂದಿರೋದೇ ಅವರು. ಸೊ ಮುಂದೆನೂ ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಸಪೋರ್ಟ್ ಮಾಡಿ ಇನ್ನ ಕರ್ಕೊ ಬನ್ನಿ ಫ್ರೆಂಡ್ಸ್. ನಾವು ನಿಮ್ಮನ್ನೆಲ್ಲ ನೆನ್ಸ್ಕೊತಾ ಇರ್ತೀವಿ. ಯಾರೋ ನನಗೂ ಮೊನ್ನೆ ಬಸ್ಸಲ್ಲಿ ಸಿಕ್ಕಿ ನಿಮ್ಮ ಹುಡುಗನ ಜೊತೆ ವಿಡಿಯೋ ಮಾಡಿ ಅವ್ರ ಹೆಸರೇ ಕೇಳ್ಕಲಿಲ್ಲ. ನಾನು ಬಸ್ಸಲ್ಲಿ ಹೋದು ಊರಿಗೆ ಹೋಗ್ತಾ ಇದ್ದೆ. ಅವ್ರು ಅಂದ್ರು ಅವ್ರ ಹೆಸರೇನ ಕೇಳ್ಕಲಿಲ್ಲ, ಅದು ಯಾವ್ದೋ ಹಳ್ಳಿ ಹೇಳಿದ್ರು. ನಾನು ಅದೇ ಯಾಕೋ ಮರ್ಕಂದೇ ಬಿಡ್ತೀನಿ ಹೆಸರುಗಳಕನ. ಈಗ ಹಂಗಂತ ಇದ್ರು, ನಿಮ್ಮ ಮಗನ ಜೊತೆ ಮಾಡಿ ಚಿಕ್ಕಮ್ಮ ಚೆನ್ನಾಗ್ ಮಾಡ್ತಾ ಇದ್ರಿ, ನಿಮ್ಮ ಮಗನಿಗೆ ಕಾಲ ಆಪರೇಷನ್ ಆಯ್ತಾ ಹುಷಾರಾಗಿದ್ದಾನ ಅಂತ ಕೇಳ್ತಾ ಇದ್ರು ಎಲ್ಲಾರು. ನೀನು ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳವ, ಶೇರ್ ಮಾಡಿ ಹೇಳವ, ನೋಡವ ವಿಡಿಯೋಗಳು. ಅದು ಯಾರೋ ಒಟ್ಟಿನಲ್ಲಿ ಹೆಸರು ಕೇಳ್ಕೊಬೇಕಾಯ್ತು. ಅವಾಗ ಮನೆ ಬಗ್ಗೆನೂ ಕೇಳ್ತಾ ಇದ್ರು, ನನ್ನ ಮಗಳ ಬಗ್ಗೆನೂ ಕೇಳ್ತಾ ಇದ್ರು ಅವರು, ನಿನ್ನ ಮಗಳಿಗೆ ಮಕ್ಕಳಾಯ್ತಾ ಅಂತ. ಅವ್ರು ಮುಂಚೆಯಿಂದ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋಸ್ಗಳ, ಹಂಗಾಗಿ ಕೆಲವರೆಲ್ಲ ನೋಡ್ತಾ ಇರ್ತಾರಲ್ಲ ಸ್ಟಾರ್ಟಿಂಗ್ ಇಂದನು. ಹಂಗಾಗಿ ಕೇಳಿದ್ರು ಇದೆಲ್ಲ ಯಾರ ಕೇಳ್ಬಿಟ್ಟು ಹೇಳಿದ್ರು ಅಂದ್ರೆ ಅವ್ರಿಗೂ ಹೇಳ್ಬಿಡ್ಲ ಅಷ್ಟೇ. ನನ್ ಕೇಳಿದ್ರು ಅಂದ ಅದೇ ಮಮ್ಮನ್ ನೋಡ್ದೆ ಅಂತ ಅವ್ರಿಗೂ ಹೇಳ್ಬಿಡು. ಅವ್ರಿಗೆ ಏನಂತ ಹೇಳೋದು, ನಮ್ಮ ಏರಿಯಾ ಹೇಳೋದು ಅಲ್ಲಿ ನಾವು ನಮ್ಮೇಲೆ ಯಾಕೆ ಹೇಳಿ. ಮಮ್ಮನ್ ಕೇಳದಂತೆ ಮಾತಾಡ್ಸೋದಂತೆ. ನಿಮಗೂ ಒಂದು ಥ್ಯಾಂಕ್ಸ್. ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ. ಅವ್ರಿಗೆಲ್ಲ ಕಮೆಂಟ್ ಹಾಕಿದೆ ಕಣ, ಏನಂತ ಥ್ಯಾಂಕ್ ಯು ಸೋ ಮಚ್ ಅಂತ, ಇನ್ನೇನಂತ ಕರ್. ಸೊ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅದು ಆ್ಯಕ್ಚುಲಿ ನಾವು ಎಲ್ಲ ವೀಡಿಯೋಗಳನ್ನೂ ಒಂದೇ ದಿನ ಮಾಡ್ತಾ ಇರೋದು, ಅದಕ್ಕೆಲ್ಲ ಒಂದೇ ಸೀರಿಯಲ್ ಇರ್ತಾರೆ. ಆಮೇಲೆ ಟಿಕ್ ಟಾಕಲ್ಲಿ ಕೇಳಿದ್ರಲ್ಲ ಎಲ್ಲರೂ ಯಾವಾಗಲೂ ಒಂದೇ ಸೀರಿಯಲ್ ಇರ್ತಾರಲ್ಲ, ಒಂದೇ ನೈಟಲ್ಲಿ ಇರ್ತಾರಲ್ಲ ನಿಮ್ಮ ಚಿಕ್ಕಮ್ಮ ಅಂತ. ನೀವೊಂದು ಕೆಲಸ ಮಾಡು, ಸೀರೆ ಕಲರ್ ಮಾಡ್ತಾರಲ್ಲ ಹಂಗೆ ಮಾಡ್ಬಿಡು ಹೇಳ್ತೀನಿ. ಮಾಡ್ಬಿಡು. ಈಗ ಸೀರೆ ಈಗ ಎಲ್ಲ ಕಲರ್ ಬರಲ್ವಲ್ಲಿ ಪಿಕ್ಚರಲ್ಲಿ. ಯಾವ್ದೋ ಪುನೀತ್ ಆಕಾಶ್ ಪಿಕ್ಚರ್, ಅವ್ರದ್ದು ಡ್ರೆಸ್ಗಳು ಎಲ್ಲ ಚೇಂಜ್ ಆಯ್ತಾ ಇರ್ತದೆ ನೋಡು, ಕಲರ್ ಆ ಥರ ಕಲರ್ ಮಾಡ್ತಾರೆ ನಿನ್ಗೆ. ಇನ್ನೇನಿಲ್ಲ ಮತ್ತೆ ಅದು ಕ್ಲಾರಿಟಿ ಹೋಗ್ಬಿಡ್ತದೆ ಹಂಗೆಲ್ಲ ಮಾಡಿದ್ರೆ ಕಣಂತ. ಅದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಅವ್ರೇನೋ ಬೇರೆ ಬೇರೆ ಥರ ಮಾಡ್ತಾರೆ. ಹಂಗೆ ನಮ್ಮ ಹತ್ರ ಸೀರೆ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದೇ ಸೀರಿಯಲ್ ಮಾಡಿದ್ದೀವಿ. ಈಗ ಬಡವರಾಗ್ಬಿಟ್ಟಿದೀವಿ, ಸಾಲ ಒರೆಸ್ಬಿಟ್ಟವನಲ್ಲ. ಬಡವರಾಗಿರಲ್ಲ, ಚಿನ್ನು ಚೈನು ಎಲ್ಲ ವಾಲೆ ಗಿಲೆ ಎಲ್ಲ ಹಾಕೊಳತ್ತೆ ಕಮೆಂಟ್ ಹಾಕ್ತಾರೆ ನಿಮ್ಮ ಚಿಕ್ಕಮ್ಮ. ನಿಂದಲ್ಲ ಅವಳ್ದು ಹೇಳ್ತಾರೆ, ಅವಳದು ಉಮಾಗೋಡೆ. ಅಯ್ಯೋ ಇನ್ನೊಂದ್ಸಿ ದಿವಸ ಇದು ಹೋಗುತ್ತೇನೋ ಅನ್ಕೊಂಡಿದೀವಿ. ಹೋಗ ಋಣ ಇದ್ರ ಹೋಲಿ, ಹಾಕ ಋಣ ಇದ್ರ ಇರ್ಲಿ ಕಣಪ್ಪ. ಒಡ್ಬೆ ಅವತ್ತಿನ ಕಾಲದಲ್ಲಿ ಕಷ್ಟ ಬಿದ್ದು ಮಾಡಿಸಿದೀವಿ, ಇಲ್ಲ ಅಂತಲ್ಲ, ಕಷ್ಟ ಬಿದ್ದು. ಆಮೇಲೆ ಇನ್ನೊಂದು ಏನು ಗೊತ್ತೇ, ಕಷ್ಟ ಬಿದ್ದು ಮಾಡ್ಸೋಕ್ಕೆ ನನ್ನ ಗಂಡನೇ ಕಾರಣ. ನನ್ನ ಗಂಡ ಒಂದು ದಿವಸ ರಜಾ ಹಾಕಲ್ಲ, ಹೋಲಿ ಅಲ್ಲ ಪುಂಡಲ್ಲ, ಆದ್ರೆ ನನ್ನ ಜೊತೆ ಫೈಟ್ ಮಾಡ್ತಾನೆ. ನನ್ನ ಗಂಡ ಫೈಟ್ ಮಾಡಿದ್ರು ದುಡಿತಾನೆ ನಮ್ಮ ಮನೇನ ಮೈ ಬೊಗ್ಸಿ. ಆದ್ರಿಂದ ನಾನು ಇಷ್ಟು ಮುಂದೆ ಬಂದಿದ್ದೀನಿ. ಕುತ್ಕೊಂಡು ಮಾಡ್ತೀನಿ ಅಂದಿರೋ ನಾನು ಇಷ್ಟು ಮುಂದೆ ಬರೋಕ್ಕಾಯ್ತಿರ್ಲಿಲ್ಲ. ಆಮೇಲೆ ಹತ್ತಕ್ಕಾಗಿ ನನ್ನ ಮಕ್ಕಳು ನೀಟಾಗವ್ರೆ. ನನ್ನ ಮಗನೂ ಒಂದು ದಿವಸ ಅವ್ನು ಹೋಗಿ ಎಷ್ಟು ವರ್ಷ ಆಯಿತು ಚನ್ನಪಟ್ಟಣಗೆ, ಒಂದು ದಿವಸ ವಾಪಸ್ ಬಂದಾನ ಅವ್ನು ಕೆಲಸ ಮಾಡ್ಯಾರಿ ಅಂತ. ಅವೇಳು ನಾನು ಬರಬೇಕು ಮುಂದೆ ಅಂದರೆ ನನ್ನ ಮಗ, ನನ್ನ ಗಂಡ, ನಾನು ಅದ್ರೊಳಗೆ. ನಾನು ಆದ್ರೆ ನಿನ್ನ ಕಣ್ಮಟ್ಟಿಗೆ ಹುಷಾರಿಲ್ಲ ಅಂದ್ರೆ ಓಡಿ ಹೋಗುನಾ. ಅದರಿಂದ ನಾವು ದುಡ್ದು ಬಂದಿದ್ದೀವಿ ಕಣಪ್ಪ. ಸೊ ಗಾಯ್ಸ್, ಇದು ಮುಂದಿನ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮ ಅವಳ ಗಂಡ ಮದುವೆ ಮಾಡ್ಕೊಳಕ್ಕೆ ಬಂದಾಗ ನಾನು ಆಗೋದಿಲ್ಲ ಇವನ್ನ ತೊಗೊಂಡೋಗ್ಬಿಟ್ಟು ಕುತ್ಕೊಬಿಟ್ಟಿಲ್ಲಂಥದ್ದೆಲ್ಲೋ. ಸೊ ಅದನ್ನು ಹೇಳಿಸ್ತೀವಿ ಕತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್, ಟಾಟಾ ಮಾಡ್ರಿ, ಬಾಯ್ ಗಾಯ್ಸ್.